ತುಂಬಾ ಜನ ಈಗ ಓದ್ಕೊಂಡಂತವ್ರು ಅಫಿಷಿಯಲ್ಸ್ ಇವರೆಲ್ಲರೂ ಕೂಡ SIR ಅಂದ್ರೆ ಏನಂತ ಹೇಳಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆತರ ವಿದ್ಯಾವಂತರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಕಡಿಮೆ ಸಂಖ್ಯೆ ಅಂತ ಹೇಳಿ ಖಂಡಿತ ಭಾವಿಸಲ್ಲ. ಇದು ಪ್ರಾರಂಭ. ಇವತ್ತು ಇಲ್ಲಿ ಪ್ರತಿಭಟನೆ ರೂಪವಾಗಿ ಪ್ರಾರಂಭಗೊಳ್ತಾ ಇದೆ. ಇದು ಹಳ್ಳಿಗಳಿಗೆ ಹೋಗ್ಬೇಕಾಗಿದೆ. ಈ ಆಂದೋಲನ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ನಾವು ಕೂಗಿ ಹೇಳಬೇಕಾಗಿದೆ. ನೀವು ಬಿಹಾರದಲ್ಲಿ ಮಾಡಿದ ಹಾಗೆ, ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಘಂಟಾಘೋಷವಾಗಿ ಹೇಳಬೇಕಾಗಿದೆ. ಅದು ನಮ್ಮ ಜನರ ಒಕ್ಕೂರಿನ ಕೂಗಾಗಬೇಕಾಗಿದೆ. ಇದು ಬಿಹಾರ ಅಲ್ಲ, ಇದು ಪಶ್ಚಿಮ ಬಂಗಾಳ ಅಲ್ಲ. ಹುಷಾರಾಗಿರಿ. ಇಲ್ಲಿ ನೀವು ಮಾಡ್ಬೇಕಂದ್ರೆ ಇಲ್ಲಿ ತುಂಬಾ ಜನ ವಿವೇಕವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ತಿಳುವಳಿಕೆಸ್ಥರಿದ್ದಾರೆ. ಇಲ್ಲಿ ನೀವು ಖಂಡಿತ ಅದನ್ನ SIR ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಕೂಗಿ ಹೇಳಬೇಕಾಗಿದೆ. ಇಷ್ಟೇ ಅಲ್ಲ, ಇವತ್ತು 12 ಕೋಟಿಗೂ ಹೆಚ್ಚು ಜನರನ್ನ ಡಿಲೀಟ್ ಮಾಡುವಂತ ಕೆಲಸ ನಡೆದಿದೆ. ಈಗಾಗಲೇ 6.5 ಕೋಟಿ ಜನರನ್ನ ಡಿಲೀಟ್ ಮಾಡಿದ್ದಾರೆ. ಇವ್ರು ಹೇಳ್ತಿರೋ ಪ್ರಕಾರ ಇವರು 6.5 ಕೋಟಿ ಜನ ಹಾಗಾದ್ರೆ ನುಸುಳುಕೋರ. ಇವರು ಬಿಹಾರದಲ್ಲಿ ಕಂಡು ಹಿಡಿದಿದ್ದು 2 ಮಾತ್ರ ನುಸುಳುಕೋರನ್ನ. ಆ 2ಗೋಸ್ಕರ ಅಲ್ಲಿ 58 ಲಕ್ಷ ಜನ ವೋಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಜನರನ್ನ ಓಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ತಮಿಳುನಾಡಲ್ಲಿ 65 ಲಕ್ಷ ಜನ ಓಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಲಕ್ಷಾಂತರ ಓಟ್ಗಳನ್ನ ಡಿಲೀಟ್ ಮಾಡಿ ಇವರು ಒಬ್ಬರನ್ನ 2ರನ್ನ ಕಂಡುಹಿಡಿಯಲಿಕ್ಕೋಸ್ಕರ ಲಕ್ಷಾಂತರ ಜನರನ್ನ ಡಿಲೀಟ್ ಮಾಡುವಂತದ್ದು ಯಾವ ಕಾನೂನಲ್ಲಿದೆ? ಇದು ಅಪ್ರಜಾತಾಂತ್ರಿಕವಾದದ್ದು, ಅಸಂವಿಧಾನಿಕವಾದದ್ದು. ಇದು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದು ಜನರನ್ನ ಲೈನಲ್ಲಿ ನಿಲ್ಲಿಸುವಂತ, ಜನರಿಗೆ ವರ್ಷಾನುಗಟ್ಟಲೆ ಅವರು ತೊಂದರೆಯನ್ನು ಕೊಟ್ಟು ಅವರ ಎಲ್ಲಾ ಸೌಲಭ್ಯಗಳಿಂದ ಅವರನ್ನು ವಂಚಿತರನ್ನಾಗಿ ಮಾಡುವಂತ ದೊಡ್ಡ ದುರುದ್ದೇಶ ಹೊಂದಿದೆ. ಇದು ಬಿಜೆಪಿಯ ಷಡ್ಯಂತ್ರ ಸಂಚು ಅನ್ನೋದನ್ನ ನಾವು ಒತ್ತಿ ಹೇಳಬೇಕಾಗಿದೆ, ಕೂಗಿ ಹೇಳಬೇಕಾಗಿದೆ. ನೀವು ಈ ತರ ಮಾಡೋದ್ರಿಂದ ನೀವು ಕರ್ನಾಟಕದಲ್ಲಿ ಏನನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ನಾವು ಒತ್ತಿ ಹೇಳಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವು ಈ ಹೋರಾಟ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಂದೆ ಅನೇಕ ಗಣ್ಯರು ಮಾತಾಡ್ಲಿಕ್ಕಿದ್ದಾರೆ. ಈ ಸಭೆ ಇವತ್ತು ಇವರು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋದ್ರ ಮೂಲಕ ಕೇಂದ್ರ ಚುನಾವಣಾ ಆಯೋಗಕ್ಕೆ, ಕರ್ನಾಟಕದ ಚುನಾವಣಾ ಆಯೋಗಕ್ಕೆ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಪತ್ರಗಳನ್ನು ನಾವು ಸಲ್ಲಿಸುವಂತದ್ದು ಇದ್ದೀವಿ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ಕಸ್ತೂರಿ ವಿಠಲ್ ಹೆಗ್ಡೆ ಅವರು ಈ SIR ಬಗ್ಗೆ ಮಾತಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಮಹಿಳಾ ಪರ ಹೋರಾಟ ಮಾಡ್ತಕ್ಕಂಥ ರಾಧಾ ಹಾವೇಜಿ ಇವರು ಕೂಡ ಇದ್ದಾರೆ. ಅವರು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಈಗ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಏನಂದ್ರೆ ಭಾರತ ಚುನಾವಣಾ ಆಯೋಗ ಏನು ಮತದಾನ ಪರಿಷ್ಕರಣ ಏನು ಹೊರಡಿಸಿದೆ, ಇದು ನಿಜವಾಗ್ಲೂ ನಾವು ಅವಾಗಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ. ನಮಗೆ ಭೂಮಿ ಬೇಕು, ಇರೋಕೆ ಮನೆ ಬೇಕು, ಬದುಕಲಿಕ್ಕೆ ಮೂಲಭೂತ ಸೌಲಭ್ಯಗಳು ಬೇಕು ಅಂತ ಏನು ಅವಾಗಿಂದಲೂ ಕೂಡ ತಲತಲಾಂತರದಿಂದಲೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಇದು ಯಾವುದೂ ಕೂಡ ಅಲ್ಪ ಸ್ವಲ್ಪ ಜನರಿಗೆ ತಲುಪಿಸಿ ಇದನ್ನು ಇನ್ನೂ ಕೂಡ ಏನೋ ಸಿಗಲಾರ್ದಂಗೆ ಮಾಡುವಂತ ಇದೊಂದು ಸಂಚಾಗಿದೆ. ಈ ಮತದಾನ ಪರಿಷ್ಕರಣ ಏನು ಹಾಕೊಂಡಿದೆ ಸರ್ಕಾರ. ಇದಕ್ಕೆ ಖಂಡಿತವಾಗಿಯೂ ಕೂಡ ಏನಂದ್ರೆ ಮಹಿಳೆಯರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ವಿಶೇಷವಾಗಿ ಕೂಲಿ ಕಾರ್ಮಿಕರು ಬಲಿಯಾಗುವಂತ ಒಂದು ಕಠಿಣ ಪರಿಸ್ಥಿತಿಯನ್ನ ಸರ್ಕಾರ ತಂದುಕೊಳ್ಳಕ್ಕೆ ಹೊರಟಿದೆ. ಹಾಗಾಗಿ ಏನು SLC ಮಾರ್ಕ್ಸ್ ಬೇಕು ಅಂತ ಹೇಳ್ತಾರೆ. SLC ಎಷ್ಟು ಜನ ಅವಾಗಿಂದಲೂ ಕೂಡ ಹಿಂದುಳಿದವರು, ಆದಿವಾಸಿಗಳು, ದಲಿತರು ಎಷ್ಟು ಜನ SLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದಾರೆ.
ಈಗ ಯಾವುದೋ ಒಂದು ದಾಖಲೆನ ಸರ್ಕಾರ ಕೊಟ್ಟಿದ್ರೆ ತಾನೇ ಅವರು ಈಗ ಓಟನ್ನ ಉಳಿಸ್ಕೊಳ್ಳಿಕ್ಕೆ ಹೇಳೋದು. ಇದೆಲ್ಲದನ್ನೂ ಕೂಡ ಕೇಳಿ ಇಲ್ಲ ಅಂತ ಇಲ್ಲ ಅಂತ ಹೇಳಿದ ತಕ್ಷಣ ಓಟಿನ ಹಕ್ಕನ್ನು ಕೊಟ್ಟಿದೆ ಸಂವಿಧಾನ. ಈ ಸಂವಿಧಾನದ ಹಕ್ಕನ್ನ ಸಂಪೂರ್ಣವಾಗಿ ಬಡವರಿಂದ ಕಿತ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಸಂಘಟನೆಗಳು ಎಲ್ಲರೂ ಸೇರಿ ಇದನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾವು ಇದನ್ನ ಜಾರಿಯ ಬಿಡೋದಿಲ್ಲ ಅಂತ ಹೇಳಿ ಸರ್ ಸಂಕ್ಷಿಪ್ತವಾಗಿ SIR ನ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಒಂದೊಂದೇ SIR ಸಮರ್ಪಕವಾಗಿ ಕರ್ನಾಟಕದಲ್ಲಿ ನಾನು ಜಾರಿಯಾದ್ರೆ ನಮ್ಮ ನಾಗರಿಕ ಹಕ್ಕಂತೂ ಹೋಗ್ತದೆ. ಆದ್ರೆ ಇದರಿಂದ ಅತಿ ಹೆಚ್ಚು ನಷ್ಟ ಆಗೋದು ಯಾರಿಗೆ? ವಿರೋಧ ಪಕ್ಷಕ್ಕೆ. ಹಾಗಾದ್ರೆ ಇದರ ವಿರುದ್ಧವಾಗಿ ಅತಿ ಹೆಚ್ಚಾಗಿ ಧ್ವನಿಯತ್ಮಕವಾಗಿರುವಂತಹ SIR ನ ಯಾರು ಬೆಂಬಲಿಸಿದ್ದಾರೋ ಅದರ ವಿರೋಧ ಇರುವಂತಹ ರಾಜಕೀಯ ಪಕ್ಷಗಳು. ಉಪನ್ಯಾಸ ಏನಂತ ಹೇಳಿದ್ರೆ ಪ್ರಶಾಂತ ಹೇಳಿದಂಗೆ ಅವರು 1 ಜನ ರಾಮಣ್ಣ ಇವರಿಗೆ ಮಾತ್ರ SIR ಏನೋ ಅನಾಹುತ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅಂತ ನಾನು ಅದು ಭಾವಿಸ್ತೀನಿ. ನಮ್ಮ ಏನು ಐಡೆಂಟಿಟಿ ಏನು ನಾವು ಗುರುತಿನ ಚೀಟಿ ಅಂತ ಹೇಳ್ತೀವಿ, ಅದರಲ್ಲಿ ಮಹತ್ತರವಾಗಿ ಒಂದು ಗುರುತಿನ ಚೀಟಿ ಅಂತ ಹೇಳಿದ್ರೆ ಪಾಸ್ಪೋರ್ಟ್. ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಪಾಸ್ಪೋರ್ಟ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಮ್ಯಾಂಡೇಟರಿ ಆಗಿರೋದು, ಕಡ್ಡಾಯವಾಗಿರುವಂತದ್ದು ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಅನ್ನೇ SIR ಅಲ್ಲಿ ಪರಿಗಣನೆಗೆ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಇದರಷ್ಟು ಹಾಸ್ಯಾಸ್ಪದ ಬೇರೊಂದಿಲ್ಲ. ಇವತ್ತು ನೀವು ಯಾವುದೇ ಇಲಾಖೆಗೆ ಹೋದ್ರೂ ಸಹ ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಕೆಲಸಗಳಾಗಲ್ಲ. ನೀವು ಒಂದು ವಿದ್ಯಾರ್ಥಿಯನ್ನು ಶಾಲೆಗೆ ಸೇರಿಸ್ಕೊಳ್ಬೇಕಾಗಿರ್ಬೇಕು, ಅದಕ್ಕೆ ಜಾತಿ ಪ್ರಮಾಣ ಪತ್ರ ಮಾಡ್ಬೇಕಂತ ಹೇಳಿರ್ಬೇಕು. ಕೃಷಿ ಇಲಾಖೆಗೆ ಹೋಗಿ ಯಾವುದೇ ಇಲಾಖೆಗಳಿಗೆ ಹೋದ್ರೂ ಸಹ ಆಧಾರ್ ಕಾರ್ಡ್ ಬೇಕು. ಆದ್ರೆ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಹೋಗ್ತಾ ಇಲ್ಲ. ಇದರಷ್ಟು ಹಾಸ್ಯಾಸ್ಪದ ಬೇರೊಂದಿಲ್ಲ. ಹಾಗಾಗಿ SIR ಏನಾದ್ರೂ ನಮ್ಮಲ್ಲಿ ಜಾರಿ ಆದ್ರೆ ನಮಗೆಲ್ಲ ಗೊತ್ತು, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ ಆದಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಬರ್ತಾ ಇದೆ. ಕೇವಲ ನಮ್ಮ ಹೆಸರಿನ ಏನು ಇನಿಷಿಯಲ್ ಸಣ್ಣ ಸಣ್ಣ ತಪ್ಪುಗಳನ್ನ ಅವರು ಹಿಡ್ಕೊಂಡ್ಬಿಟ್ಟು ನಮ್ಮನ್ನ ಅನುಮಾನಾಸ್ಪದ ಮತದಾರರಂತೆ ಹೊರಗಿರ್ತಾರೆ. ಇದರಿಂದ ನಮ್ಮ ನಾಗರಿಕ ಹಕ್ಕನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇನ್ನಷ್ಟು ಇದನ್ನು ಜನಜಾಗೃತಿ ವಹಿಸಿ ನಾವು ಇದರ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕು. ಈ ಪ್ರತಿಭಟನೆಗೆ ಮುಂದಾಳತ್ವ ವಹಿಸಿದಂತಹ ಎಲ್ಲ ಸಂಘಟನಾಧಿಕಾರಿಗಳು ನಾನು ಅಭಿನಂದನೆ ತಿಳಿಸ್ತೀನಿ. ಹಾಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆದ್ಮೇಲೆ ನಾನಿವತ್ತು ಬಹುಶಃ ವಿಠಲ ರೆಡ್ಡಿ ಅವರು ತುಂಬಾ ಅಚ್ಚುಕಟ್ಟಾಗಿ ಈ SIR ಬಗ್ಗೆ ಆರೋಪಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ಬಿಡಿಸಿದ್ದಾರೆ. ಇಂತಹ ಸಮಸ್ಯೆಯನ್ನ ನಿಮ್ಮ ಮೈ ಮೇಲೆ ಮರ ಬೀಳ್ತಾ ಇದೆ, ಬದಿಯಿರಿ ಹೇಳುವಂತಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ನಮ್ಮ ಜನ ಅದನ್ನು ಎಚ್ಚೆತ್ಕೊಂಡು ಇನ್ನೇನೋ ನಮ್ಮ ಒಳ್ಳೆಯದನ್ನು ಉಳಿತನ್ನು ಹೇಳ್ತಾರೆ ಅಂತ ಹೇಳೋದು ಹೇಳಲಿಕ್ಕೆ ಅನುಮೋದನೆ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ತುಂಬಾ ಬೇಜಾರಾಗ್ತದೆ. ಬಹುಶಃ ಈ ಸುರೇಶ್ ನಾಯ್ಕರಾಗಿರ್ಬೋದು, ಅಗ್ರವೆಂಚು ವೆಂಕಟೇಶ್ವರ ಆಗಿರ್ಬೋದು, ಇವರೆಲ್ಲ ಸಂಘಟಕರು ಮನೆ ಬಂದು ಕರೆದಿರೋದು ನೋಡಿದ್ರೆ ಇವ್ರಿಗೆ ಯಾಕೆ ಇಷ್ಟು ಸಮಾಜ ಕಳಕಳಿ? ಅವ್ರದೆಲ್ಲರೂ ಸರಿ ಇದೆ, ಅವ್ರದೆಲ್ಲರೂ ಮ್ಯಾಪಿಂಗ್ ಆಗಿದೆ, ಎಲ್ಲ ಹಂಗೆ ಅವರು ಸುಮ್ಮನೆ ಕೂರ್ಬೋದಿತ್ತು. ಬಹುಶಃ ಜನ ಅನ್ಕೊಂಡ್ರೇನೋ ಹೀಗೆಲ್ಲ ಮಾಡೋದ್ರಿಂದ ಇವರಿಗೆಲ್ಲ ಲಾಭ ಇರಬೇಕು. ಈ ವ್ಯವಸ್ಥೆ ಅದು ಯಾವತ್ತು ಸರಿ ಆಗ್ತದೋ ಅಲ್ಲಿ ತನಕ ಈ ವ್ಯವಸ್ಥೆ ಸರಿ ಮಾಡೋದು ಕಷ್ಟ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಮ್ಯಾಪಿಂಗ್ ಮಾಡುವಾಗ ಇವರು ಅಲ್ಲ ಅಂತ ಪರಿಗಣಿಸೋದಾದ್ರೆ ಹಾಗಾದ್ರೆ ಅವ್ರು ಯಾರು ಅಂತ ಗುರುತು ಮಾಡಿ ಅದಾದ್ಮೇಲೆ ಅವರು ಮತದಾರರ ಹಕ್ಕು ಅವನಿಗೆ ಇಲ್ಲ ಅಂತ. ಭಾರತೀಯ ಪ್ರಜೆ ಆದ್ಮೇಲೆ ಮತದಾರರ ಹಕ್ಕು ಬೇಕೇ ಬೇಕು, ಕಡ್ಡಾಯ. ಮತದಾರರ ಹಕ್ಕು ಇಲ್ಲ ಅಂತಾದ್ರೆ ಅವರು ಭಾರತೀಯ ಪ್ರಜೆ ಅಲ್ಲ. ಹಾಗಾದ್ರೆ ಅವ್ರು ಯಾರು ಅಂತ ಗುರುತು ಮಾಡಿ ಕೊಟ್ಟು ಆ ನಂತರದಲ್ಲಿ ಈ ವ್ಯವಸ್ಥೆಯನ್ನ ಇವರು ಜಾರಿಗೊಳಿಸ್ತಾರೆ ಅಂತ ನಮ್ಮ ಒತ್ತಾಯ ಆಗ್ಬೇಕು ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದ ಹೇಳ್ತಾ ಪ್ರಶಾಂತ್ ಜಾಮನ್ ಅವರು ತುಂಬಾ ಚುರುಕಾಗಿ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಆದ್ಮೇಲೆ
ಸ್ವಲ್ಪ ತಡೆ ಆಗಿದೆ. ಕೆಲವು ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆಯಿಂದ ಬರುವಂತ ಒಂದು ಬಸ್ಗಳು ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗಿ ತಡ ಆಗಿದೆ. ಈಗ ಅಧಿಕೃತವಾಗಿ ಈ ಪ್ರತಿಭಟನೆ ಸಭೆಯನ್ನ ಪ್ರಾರಂಭ ಮಾಡೋಣ. ಇಲ್ಲಿ ಈ ಪ್ರತಿಭಟನಾ ಸಭೆಗೆ ನಮ್ಮ ನಾಡಿನ ಹೆಸರಾಂತ ಖ್ಯಾತ ಪರಿಸರವಾದಿಗಳು ಮತ್ತೆ ಖ್ಯಾತ ಲೇಖಕರಾದಂತಹ ಡಾಕ್ಟರ್ ಕಲ್ಕುಳಿ ವಿಠಲಯ್ಯನವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಬೇರೆ ಬೇರೆ ಸಂಘಟನೆಯಿಂದ ಇವರು ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಪ್ರಶಾಂತ್ ಜಾಲ್ಮರ ಅವರು ಗುಡ್ಡೆತೋಟ ಗ್ರಾಮ ಪಂಚಾಯತಿ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಈ ಪ್ರತಿಭಟನಾ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೀನಿ. ಮತ್ತೆ ಈ ಸಭೆಗೆ ನಮ್ಮ ಸಿಟಿಜನ್ ಚಾನೆಲ್ನವರು ಬಂದಿದ್ದಾರೆ. ಅವರಿಗೂ ಕೂಡ ಸಭೆ ಸಲುವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ವೆಂಕಟೇಶ್ ಹಾಗಲಗಂಚಿ ಕರ್ನಾಟಕ ಜನಶಕ್ತಿ ಇವರು ಕೂಡ ಬಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ಬೇರೆ ಇತರೆ ಮಾಧ್ಯಮದವರು ಕೂಡ ಸಹ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ಮತ್ತೆ ಕೌಳಿ ರಾಮು ಅವರು ಕರ್ನಾಟಕ ಜನಶಕ್ತಿಯ ರಾಜ್ಯ ಸಮಿತಿ ಸದಸ್ಯರು, ಅವರು ಕೂಡ ಬಂದಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ರಾಧಾ ಹಾಗಲಗಂಚಿ, ಸರೋಜಾ ಬಡಿಕಲ್ ಇವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಕೃಷ್ಣ ಪರುಕೊಪ್ಪ ಅವರು ಈ ಪ್ರತಿಭಟನಾ ಸಭೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿ ಆನಂದ್ ಗಡಿಕಲ್ ಮತ್ತೆ ಉಮೇಶ್ ಅವರು ಕರ್ನಾಟಕರು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ. ರವಿ ಹಾಗಲಗಂಚಿ ಅವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆದ್ಮೇಲೆ